ಇದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. OMC ಕೇಸಲ್ಲಿ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ಜೈಲು ಶಿಕ್ಷೆಗೆ ತಡೆಯನ್ನ ಕೊಟ್ಟಿದೆ ತೆಲಂಗಾಣದ ಹೈಕೋರ್ಟ್. ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ತೆಲಂಗಾಣದ ಕೋರ್ಟ್ ಇದೀಗ ತಡೆಯನ್ನ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಅವ್ರ ಪತ್ನಿ ಟೆಂಪಲ್ ರನ್ ನಲ್ಲಿ ಬ್ಯುಸಿ ಆಗಿದ್ರು. ಗಂಡನನ್ನ ಈ ಕಾನೂನು ಶಿಕ್ಷೆಯಿಂದ ಕುಣಿಕೆಯಿಂದ ಹೇಗಾದ್ರೂ ಪಾರು ಮಾಡಿಕೊಡು ದೇವ್ರೆ ಅಂತ ಹೇಳಿ ಅದ್ರ ಬೆನ್ನಲ್ಲೇ ಒಂದು ಸಿಹಿ ಸುದ್ದಿ ಆ ಕುಟುಂಬಕ್ಕೆ ಸಿಕ್ಕಿದೆ. ತೆಲಂಗಾಣ ಹೈಕೋರ್ಟ್ ಇಂದ ರೆಡ್ಡಿಗೆ ಜಾಮೀನು ಸಿಕ್ಕಿದೆ. ದೇಶ ಬಿಟ್ಟು ಹೋಗದಂತೆ ಒಂದಿಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ. ಹೈಕೋರ್ಟ್ ಈ ಬಗ್ಗೆ ತಾಕೀತನ್ನ ಮಾಡಿದೆ. 10 ಲಕ್ಷದ ಶ್ಯೂರಿಟಿ ಜೊತೆಗೆ 2 ಶ್ಯೂರಿಟಿ ಹಾಕಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಓಬಳಾಪುರ ಮೈನಿಂಗ್ ಕೇಸಲ್ಲಿ 7 ವರ್ಷ ಜೈಲು ಶಿಕ್ಷೆಯಾಗಿತ್ತು. 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯ. ಇನ್ನು ಸಿಬಿಐ ಕೋರ್ಟ್ ತೀರ್ಪಿನ ಬಳಿಕ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಚಂಚಲ್ಗೂಡ ಜೈಲಲ್ಲೂ ಇಡಲಾಗಿತ್ತು. 7 ವರ್ಷ ಜೈಲು ಶಿಕ್ಷೆ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನವನ್ನು ಕೂಡ ಅವರು ಕಳ್ಕೊಂಡಿದ್ರು. ಬಳಿಕ ಬೇರೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ಕೋರ್ಟ್ಗೆ ಹಾಜರುಪಡಿಸಲು ಅನುಕೂಲವಾಗಲಿ ಅಂತ ಹೇಳಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಸದ್ಯ ಬಿಜೆಪಿ ನಾಯಕ ಗಾಲಿ ಜನಾರ್ದನ್ ರೆಡ್ಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇದೀಗ ಅವರ ಶಿಕ್ಷೆಗೆ ತಡೆಯನ್ನ ನೀಡಿದೆ ತೆಲಂಗಾಣದ ಹೈಕೋರ್ಟ್. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಇದು ದೊಡ್ಡ ಮಟ್ಟದ ಒಂದು ರಿಲೀಫ್ ಅನ್ನ ಜನಾರ್ದನ್ ರೆಡ್ಡಿಗೆ ತಂದುಕೊಟ್ಟಿದೆ. ಅಕ್ರಮ ಗಣಿ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು. 7 ವರ್ಷ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು. ಸಿಬಿಐ ವಿಶೇಷ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿತ್ತು. 7 ವರ್ಷ ಶಿಕ್ಷೆ ವಿಧಿಸಿದ್ರಿಂದ ಅವರ ಶಾಸಕತ್ವ ಕೂಡ ರದ್ದಾಗಿತ್ತು. ಬಟ್ ಈಗ ತೆಲಂಗಾಣದ ಹೈಕೋರ್ಟ್ ಈ ಶಿಕ್ಷೆಗೆ ತಡೆಯನ್ನ ಕೊಟ್ಟಿದೆ. 10 ಲಕ್ಷದ 2 ಶ್ಯೂರಿಟಿ ಮೇಲೆ ಜಾಮೀನನ್ನ ಅವರಿಗೆ ನೀಡಲಾಗಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಜನಾರ್ದನ್ ರೆಡ್ಡಿ ಇದ್ದಾರೆ. ಅವ್ರ ಪತ್ನಿ ಅರುಣಾ ಅವರು ಪ್ರತಿದಿನ ಟೆಂಪಲ್ ರನ್ ಮಾಡ್ತಾ ಇದ್ರು. ಶಿಕ್ಷೆ ಪ್ರಕಟ ಆದ್ಮೇಲೆ ಪತಿ ಜೈಲು ಸೇರಿದ ಮೇಲೆ, ಯಾಕಂದ್ರೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರಿಂದ ಹಿಡಿದು ಮತ್ತೆ ಬಿಜೆಪಿಗೆ ಅವರು ಸೇರಿದಂತ ಆ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಗಮನಿಸಿದ್ವಿ. 2 ವರ್ಷದಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ. ರಾಜಕೀಯವಾಗಿ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಹಿಡಿತ ಸಾಧಿಸುವಂತ ತವಕದಲ್ಲಿ ಜನಾರ್ದನ್ ರೆಡ್ಡಿ ಇದ್ರು. ಆ ಸಂದರ್ಭದಲ್ಲೇ ಸಿಬಿಐ ವಿಶೇಷ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 7 ವರ್ಷದ ಶಿಕ್ಷೆ. ಇದೀಗ ಆ ಶಿಕ್ಷೆಗೆ ತೆಲಂಗಾಣದ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲೇ ಒಂದು ರಿಲೀಫ್ ಈಗ ಜನಾರ್ದನ್ ರೆಡ್ಡಿಗೆ ಸಿಕ್ಕಂತಾಯ್ತು.